ನಮಸ್ಕಾರ ಗೆಳೆಯರೇ. ಇವತ್ತಿನ ವಿಷಯ ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಭಾಳಷ್ಟು ಜನ ನನಗೆ ಸ್ನೇಹಿತರು ಕೇಳ್ತೀವಿ, ಏನು ಸರ್ ನೀವು ಬರೀ ದೊಡ್ಡವ್ರು ಮಾಡಿದ್ರಿ, ಮಕ್ಕಳದ್ದು ಕೇಳಲ್ವಾ ಅಂತ. ಭಾಳ ಒಳ್ಳೆಯ ಪ್ರಶ್ನೆ. ಈ ಮಕ್ಕಳದು ಅಂತಿದ್ದಂಗೆ ನನಗೆ ಅನಿಸೋದೇನು ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನ್ನು ಕಳಿಸ್ತಿದ್ದು ಶಿಶು ವ್ಯವಹಾರಕ್ಕೆ. ಅಳ್ತಿದ್ವಿ, ಹೋಗ್ತಿದ್ವಿ, ಅಲ್ಲಿ ಏನೂ ಹೇಳ್ಕೊಡ್ತಿರ್ಲಿಲ್ಲ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಸುಮ್ಮನೆ ಹೋಗಿ ಬರ್ತಿದ್ವಿ. ಅದು ನಮ್ಮ ಕಾಲ ಇತ್ತು. ಅದಾದಮೇಲೆ ಬಂತು ನೋಡಿ, ಇವತ್ತಿನ ಯಾವುದೇ ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ತೋರಿಸ್ರಿ, ಅವು ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಇಂಥ ಹಾಡು ಹೇಳ್ತಾರೆ, ಕೇಳಿಸ್ಕೊಂತಾನೆ ಊಟ ಮಾಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಒಂದು ಭಾಳಷ್ಟು ಆಶ್ಚರ್ಯ ಮತ್ತು ಬೇರೆಯವ್ರ ಥರ ಏನಾದರೂ ಮಾಡಬಹುದಾ ಅನ್ನೋದು ನನಗೆ ಭಾಳ ಒಂದು ಕಾಡ್ತಿದ್ದಂಥ ಪ್ರಶ್ನೆ. ಹಾಗಾಗಿ ಈ ಬಾರಿ ನಮ್ಮ ಜೊತೆಗೆ ಒಬ್ಬ ಮಾಸ್ಟರ್ ಕೂತಿದ್ದಾರೆ, TP ಉಮೇಶ್ ಅಂತೇಳಿ. ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ನಮಸ್ಕಾರ ಸರ್. ಸರ್ ನಮಸ್ತೆ. ಅದೇ ನಾನು ಮೊದಲೇ ಹೇಳ್ದಂಗೆ ಈ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಹಾಡು, ಅದು ತಮಿಳು, ತೆಲುಗು, ಮಲಯಾಳಿ ಯಾವ ಭಾಷೆ ತಿಳಿದ್ರೆ ಅದೇ ಹಾಡು ಬರುತ್ತೆ. ಅದು ನೆಟ್ಟಲ್ಲಿ ಮೊಬೈಲಲ್ಲಿ ಅದನ್ನು ತೋರಿಸ್ತಾನೆ ಊಟ ಮಾಡಿಸ್ತಿದ್ರು. ಸರ್, ನನಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತಿನ ಈ ನಾಗಾಲೋಟದಲ್ಲಿ ಜನ ಇರೋದ್ರಿಂದ ಮಕ್ಕಳ ಬಗ್ಗೆ ಗಮನ ಹರಿಸೋದು ಭಾಳ ಕಡಿಮೆ ಐತೆ. ಅದರ ನಡುವೆ ಇನ್ನೂ ಒಂದೇನಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು, ನನ್ನ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳು. ಆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಪ್ಪ ಅಮ್ಮನೂ ಯಾವ ರೀತಿ ಹೇಳ್ಕೊಡ್ಬೇಕು ಅಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ನಾವು ಹೇಳ್ತೀವಿ. ಆ ಮನೆಯೇ ಮೊದಲ ಪಾಠಶಾಲೆ ಹೇಗಿರಬೇಕು ಆ ಹುಡುಗರಿಗೆ, ಅದನ್ನು ಯಾವ ರೀತಿ ಹೇಳ್ಕೊಡ್ಬೇಕು ಸರ್ ಅವರಿಗೆ? ಮೊದಲನೇದಾಗಿ BCSuddhi.com ಮಧ್ಯ ಕರ್ನಾಟಕದ ಪ್ರಸಿದ್ಧ ಕನ್ನಡ ನ್ಯೂಸ್ ಪೋರ್ಟಲ್ನ ಎಲ್ಲ ನೋಡುಗರಿಗೆ ಧನ್ಯವಾದಗಳು. ಮತ್ತು ಎಲ್ಲ ಕನ್ನಡದ ಕಂದಮ್ಮಗಳಿಗೆ, ನಮ್ಮ ಕನ್ನಡ ನಾಡಿನ ಕನ್ನಡದ ಕಂದಮ್ಮಗಳ ತಂದೆ ತಾಯಿ ಪೋಷಕರಿಗೆ ಮತ್ತು ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಸರ್, ಮೊದಲನೇ ಪ್ರಶ್ನೆಯಲ್ಲೇ ನೀವು ಹೇಳಿದ್ರಿ, ಇವತ್ತಿನ ತಂತ್ರಜ್ಞಾನದ ಬಳಕೆಯ ನಾಗಾಲೋಟದಲ್ಲಿ ಮಕ್ಕಳುಗಳಿಗೆ ನಾವು ಕಲಿಕೆಯಲ್ಲಿ ತೊಡಗಿಸುವುದು ಸ್ವಲ್ಪ ತ್ರಾಸದಾಯಕವಾಗಿದೆ. ಅದು ಪೋಷಕರಿಂದಲೂ ಕಷ್ಟ ಆಗ್ತಿದೆ ಮತ್ತು ಶಿಕ್ಷಕರಿಂದಲೂ ಕೂಡ ಸ್ವಲ್ಪ ತೊಂದರೆ ಆಗ್ತಿದೆ ಅಂತೇಳಿ ಖಂಡಿತ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಸರ್, ಇಲ್ಲಿ ಒಂದು ಕೈಯಿಂದ ನಾವು ಚಪ್ಪಾಳೆ ಆಗೋದಿಲ್ಲ. ಹಾಗಾಗಿ ಎರಡು ಕೈಗಳು ಬೇಕು. ಹಾಗಾಗಿ ಮಕ್ಕಳನ್ನ ಬೆಳೆಸುವಿಕೆಯಲ್ಲಿ ಶಿಕ್ಷಕರೂ ಬೇಕು, ಪೋಷಕರೂ ಬೇಕು, ಪ್ರೀತಿನೂ ಬೇಕು, ಶಿಸ್ತೂ ಬೇಕು. ಒಂದು ಆದಿ ಬೀದಿಯಲ್ಲಿ ನಾವು ಮರಗಿಡಗಳು ನೆಡ್ತೀವಿ, ನೆಟ್ಟಾಕ್ಷಣ ಅದು ಹೆಮ್ಮರವಾಗಿ ಬೆಳೆಯೋದಿಲ್ಲ. ಅದಕ್ಕೆ ನಾವು ಬೇಲಿಯನ್ನು ಕಟ್ಟಬೇಕು, ಅದಕ್ಕೆ ಒಂದು ಊರುಗಳು ನೆಟ್ಟು ನೇರವಾಗಿ ಊರುಗಳನ್ನು ಇಡಬೇಕಾಗತ್ತೆ. ಹಾಗೆ ಅದಕ್ಕೆ ನೀರನ್ನು, ಗೊಬ್ಬರವನ್ನು ಹಾಕಬೇಕಾಗತ್ತೆ. ಈ ರೀತಿಯ ಪೋಷಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಅದು ನೆರಳು ಕೊಡುವ ಮರವಾಗಿ, ಫಲವನ್ನು ಕೊಡುವ ಮರವಾಗಿ ನಮಗೆ ಅದು ಮುಂದೆ ನಮಗೆ ಅನುಕೂಲ ಆಗುತ್ತೆ. ಹಾಗೆ ಮಕ್ಕಳು ಸರ್ ಬೆಳೆಯುತ್ತಾರೆ. ಹುಟ್ಟಿದಾಗ ಮಗುವಿನ ತಾಯಿಯ ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಶಿಕ್ಷಣ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ. ಇದಕ್ಕೆ ನಮಗೆ ಅತ್ಯುತ್ತಮದ ಉದಾಹರಣೆ ಅಂತಂದ್ರೆ ಅಭಿಮನ್ಯು. ನಮ್ಮ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಮಹಾಭಾರತದಲ್ಲಿ ಅಗ್ರಗಣ್ಯ ಪಾತ್ರ ಅಭಿಮನ್ಯು. ತಾಯಿಯ ಗರ್ಭಾವಸ್ಥೆಯಲ್ಲಿನೇ ಕಲಿಕೆಯಲ್ಲಿ ಮಕ್ಕಳು ತೊಡಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮತ್ತು ಅದನ್ನು ನಾವು ಇವತ್ತಿನ ಎಲ್ಲ ರೀತಿಯಾದ ಶಿಕ್ಷಣ ತಜ್ಞರು ಮತ್ತು ಮಾನಸಿಕ ತಜ್ಞರು ಎಲ್ಲ ಒಪ್ಕೊಂಡಿದ್ದಾರೆ ಇವತ್ತು. ಹೌದು, ತಾಯಿ ಗರ್ಭಾವಸ್ಥೆಯಲ್ಲಿರುವಾಗಲೇ ಶಿಕ್ಷಣ ಪ್ರಾರಂಭ ಆಗುತ್ತೆ, ಕಲಿಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ತಾಯಿಗೆ ನಾವು ಹಿತವಾದ ಸಂಗೀತವನ್ನು ಕೇಳಿಸ್ಬೇಕು, ಸಾತ್ವಿಕವಾದಂತಹ ಸಾಹಿತ್ಯವನ್ನು ಕೇಳಿಸ್ಬೇಕು, ಕರ್ಕಶವಾದ ಶಬ್ದಗಳನ್ನ ಕೇಳಬಾರ್ದು ಅಂತ ಆಕಿನ ಏನು ಮಾಡ್ತೀವಿ ನಾವು, ಹಲವಾರು ರೀತಿಯ ವಾದ್ಯಗಳನ್ನು ನುಡಿಸುವ ಸಂಗೀತವನ್ನು ಕೇಳಿಸ್ತೀವಿ, ಹಲವಾರು ಸಮಾರಂಭಗಳನ್ನ ಮಾಡುವ ಮೂಲಕ ಆಕಿನ ಸಂತೋಷಪಡಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಗಮನಿಸೋ ಉದ್ದೇಶ, ಆ ಹುಟ್ಟುವ ಮಗು ಸಾತ್ವಿಕವಾದಂಥ ಮಗು ಒಳಗಲಿ, ಬುದ್ಧಿವಂತ ಮಗು ಹುಟ್ಟಲಿ, ಜಾಣವಾದಂಥ ಮಗು ನಮಗೆ ಕುಟುಂಬವನ್ನ ಬರಲಿ, ಕುಟುಂಬವನ್ನ ಮನೆತನವನ್ನ ಬೆಳಗುವಂಥ ಮಗು ಆಗಲಿ ಎಂಬ ಆಶಯದ ಮೇರೆಗೆ. ಸೊ ಈ ನಿಲೆ ಸರ್, ಮಗು ಆದ ನಂತರದಲ್ಲಿ ನಾವು ಸಾಕಷ್ಟು ಗಾದೆ ಮಾತು ಕೇಳಿಸ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ ಕೇಳ್ತೀವಿ. ಹೌದು. ಹಾಗಾಗಿ ಬಾಲ್ಯಾವಸ್ಥೆಯಲ್ಲಿ ಕಲಿತಂತ ಪಾಠ ಯೌವನಕ್ಕೆ ನಮಗೆ ಜೀವನದ ಪಾಠವಾಗುತ್ತೆ ಸರ್, ಇಡೀ ಬದುಕಿಗೆ ಪಾಠ ಆಗುತ್ತೆ ಬಾಲ್ಯಾವಸ್ಥೆ ಎಲ್ಲ ರೀತಿಯಾದ ಪಾಠಗಳು ಕೂಡ. ಹಾಗಾಗಿ ಈ 3 ವರ್ಷದಿಂದ 8 ವರ್ಷ ಅಥವಾ ಹುಟ್ಟಿನಿಂದ 8 ವರ್ಷದ ಅವಧಿ ಏನಿದೆಯಲ್ಲ ಸರ್, ಅದು ನಾವು ಪೂರ್ವ ಪ್ರಾಥಮಿಕ ಅಂತ ಕರಿತೀವಿ, ಮತ್ತೊಂದಿಷ್ಟು ಪ್ರಾಥಮಿಕ ಅಂತ ಕರಿತೀವಿ ನಾವೆಲ್ಲ. ಬಾಲ್ಯಾವಸ್ಥೆ ಆ ಹಂತದಲ್ಲಿ ಸರ್ ಶಿಕ್ಷಕರಿಂದಲೂ ಪೋಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಾರಣ ಪೋಷಕರ ಬಳಿನೇ
ಮಗು ಹೆಚ್ಚಾಗಿರುತ್ತೆ. 3 ವರ್ಷದ ನಂತರ ನಾವು ಬಾಲವಾಡಿ ಅಥವಾ ಅಂಗನವಾಡಿ ಅಂತ ಕರಿತೀವಿ. ಈಗ ನೀವು ಹೇಳಿದಾಗೆ ಲೋಯರ್ ಕಿಂಡರ್ ಗಾರ್ಟನ್, ಪ್ರೀ ಪ್ರೈಮರಿ, LKG, UKG ಬಂದಿದ್ದಾವೆಲ್ಲ. ಸೊ ಅದು ಕಳ್ಸಕ್ಕಿಂತ ಪೂರ್ವ ಸಹ 3 ವರ್ಷ ತಂದೆ ತಾಯಿಗಳ ಬಳಿಯೇ ಮಗು ಇರುತ್ತೆ. ಆ ಮಗುವಿನ ಬೇಕು ಬಡಿಗಳೇನು, ನಾವೇನ್ ಮಾಡ್ತೀವಿ, ಸಹಜವಾಗಿ ನಮ್ಮ ಪರಿಸರದಲ್ಲಿ ಗಮನಿಸಿರ್ಬೋದು ಸರ್, ಮಕ್ಕಳು ನಾವು ಗದರುವಿಕೆನೇ ಹೆಚ್ಚು. ಟಿವಿ ನೋಡ್ಬೇಡ ಅಂತೀವಿ, ನಾವು ನೋಡ್ತಾ ಇರ್ತೀವಿ. ಮೊಬೈಲ್ ಮುಟ್ಬೇಡ ಅಂತೀವಿ, ನಾವು ಮುಟ್ತಾ ಇರ್ತೀವಿ. ಮಾತಾಡ್ಬೇಡ ಅಂತೀವಿ, ನಾವು ಮಾತಾಡ್ತಾ ಇರ್ತೀವಿ. ಅದು ಪ್ರಶ್ನೆ ಕೇಳಿದ್ರೆ ಹೇಳೋದಿಲ್ಲ, ನಾವು ಉತ್ತರ ಹೇಳಕ್ ಬರೋದಿಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ. ಇದು ಸಣ್ಣ ವಿಷಯ ಅನ್ಸುತ್ತೆ ಸರ್ ನಮ್ಗೆ ನಿಮಗೆ. ಅದೇ ಆದ್ರೆ ಇಲ್ಲಿ ಮಗುವಿನ ಮನಸ್ಸಿನ ಬೆಳವಣಿಗೆಗೆ ನಾವೆಲ್ಲೋ ಸ್ವಲ್ಪ ಅಡ್ಡಿಪಡಿಸ್ತಾ ಇರ್ತೀವಿ. ಹಾಗಾಗಿ ಮಗುವಿನ ಜೊತೆ ನಾವು ಹೆಚ್ಚು ತೊಡಗಿಸ್ಕೊಳ್ಬೇಕಾಗಿದೆ ಸರ್. ಮಗುವನ್ನು ನಾವು ಸರ್ ನಮ್ಮ ಕಡೆ ಅಥವಾ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋದಲ್ಲೇ ಮಕ್ಕಳನ್ನ ನಾವು ಹುಟ್ಟಿಸ್ಕೊಳ್ತಕ್ಕಂಥ ಸಹಜವಾಗುತ್ತೆ ಸರ್. ಅಂದ್ರೆ ನಾವು ಮಗು ಹುಟ್ಟಿದ ಮೇಲೆ ವಾಟ್ ನೆಕ್ಸ್ಟ್ ಯೋಚನೆ ಮಾಡಲ್ಲ, ಮದುವೆ ಆಗುತ್ತೆ, ಮಕ್ಕಳಾಗ್ಬಿಡ್ತವೆ. ಬಟ್ ಮಗು ಆದ್ಮೇಲೂ ಕೂಡ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈ ಮಗುವಿನ ಭಾವನೆಗಳೇನಿದಾವೆ, ಇದ್ರೊಳಗಿನ ಶಕ್ತಿಗಳೇನಿದಾವೆ, ಅವೇನಂತೀವಿ ಮಗು ಖಾಲಿ ಹಳೆ ಅನ್ಕೋತೀವಿ. ಇಲ್ಲ ಸರ್, ಕುವೆಂಪು ಒಂದು ಮಾತು ಹೇಳ್ತಾರೆ, ಮಕ್ಕಳು ಭತ್ತ ತುಂಬುವ ಖಾಲಿ ಚೀಲಗಳಲ್ಲ, ಭತ್ತ ಬೆಳೆಯುವ ಗದ್ದೆಗಳು ಅಂತ ಕರಿತೀವಿ. ಚನ್ನವೀರ ಕಣವರು ಎಂತ ಮಾತು ಹೇಳ್ತಾರೆ ಸರ್, ಬಾಲ್ಯವೆಂಬುದು ಮಾನವನ ಜೀವನದ ಒಂದು ಭಾವಗೀತೆ ಅಂತ ಕರೀತಾರೆ. ಹಾಗೆ ವರ್ಡ್ಸ್ವರ್ತ್ ಎಂಬ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ಕವಿ ಮಗು ಮಾನವನ ತಂದೆ ಅಂತ ಕರೀತಾರೆ. ಅಂದ್ರೆ ಇವೆಲ್ಲ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಮಗು ಎಲ್ಲ ರೀತಿಯಾದ ಶಕ್ತಿ ಚೈತನ್ಯವನ್ನ ಹೊತ್ತು ಬಂದಿರ್ತಾನೆ. ಆ ಚೈತನ್ಯ ಏನು ಅಂದ್ರೆ ಆ ಮಗುವಿನಲ್ಲಿ ಏನಿದೆ, ಮಗುವಿನ ಕಲಾವಿದ ಇದ್ದಾನೋ, ಒಬ್ಬ ಮಾಧ್ಯಮ ಪತ್ರಕರ್ತ ಇದ್ದಾನೋ, ಒಬ್ಬ ಸಂಶೋಧಕ ಇದ್ದಾನೋ, ಒಬ್ಬ ವಿಜ್ಞಾನಿ ಇದ್ದಾನೋ, ಒಬ್ಬ ಮೇಷ್ಟ್ರ ಇದ್ದಾನೋ, ಪ್ರೊಫೆಸರ್ ಇದ್ದಾನೋ, ಒಬ್ಬ ರೈತ ಇದ್ದಾನೋ, ಅಥವಾ ಒಬ್ಬ ತಾಯಿ ಇದ್ದಾನೋ, ಒಬ್ಬ ತಂದೆ ಇದ್ದಾನೋ, ಒಳ್ಳೆ ನಮ್ಮ ಸಮಾಜಕ್ಕೆ ಬೇಕಾದಂತ ಒಬ್ಬ ಸಮಾಜ ಸುಧಾರಕ ಇದ್ದಾನೋ, ಇದನ್ನೆಲ್ಲವನ್ನು ನಾವು ಗುರುತಿಸ್ಬೇಕಾಗತ್ತೆ. ಆದ್ರೆ ಇದ್ರಗಡೆ ನಾವು ಗಮನ ಯಾವಾಗ ಮಗುವಿನ ಮೇಲೆ ನಮ್ಗೆ ಇರುತ್ತೆ ಅಂದ್ರೆ, ಅವನು ಮಿಡ್ಲ್ ಸ್ಕೂಲಿಗೆ ಹೋದಾಗ, ಹೈಸ್ಕೂಲಿಗೆ ಹೋದಾಗ ಅವನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, ವೈಟ್ ಕಾಲರ್ ಹುದ್ದೆಗಳು ಮಾತ್ರ ಹೇಳ್ತೀವಿ ಹೊರತು ಅದು ಬಾಲ್ಯದಿಂದಲೇ ಅವನ ಬೇಕು ಬಿಡಲು ಗಮನಿಸಬೇಕು ಅನ್ನೋದು ನನ್ನ ಒಂದು ದೃಷ್ಟಿಕೋನ ಸರ್. ಇದಕ್ಕೆ ಪೂರಕವಾಗಿ ಇನ್ನೊಂದು ಉತ್ತರ ಹೇಳ್ತೇನೆ ಸರ್. ಇಲ್ಲಿ ಸರ್, ನಮ್ಮ ಕನಸುಗಳು, ಮಕ್ಕಳು ನಮ್ಮ ಕನಸುಗಳೇ, ಆದ್ರೆ ಮಕ್ಕಳಿಗೂ ಕನಸುಗಳಿದ್ದಾವೆ. ಅದು ಬಹಳ ಇಂಪಾರ್ಟೆಂಟ್ ಸರ್. ಮಕ್ಕಳು ನಮ್ಮ ಗುರಿ, ಆದ್ರೆ ಮಕ್ಕಳಿಗೂ ಗುರಿಗಳಿದ್ದಾವೆ. ಸರ್, ಮಕ್ಕಳು ನಮ್ಮ ಭಾವನೆ, ಆದ್ರೆ ಮಕ್ಕಳಿಗೂ ಭಾವನೆಗಳಿದ್ದಾವೆ. ಸೊ ಆ ಮಕ್ಕಳ ಕನಸುಗಳೇನು, ಮಕ್ಕಳ ಗುರಿಗಳೇನು, ಮಕ್ಕಳ ಭಾವನೆಗಳೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಮಕ್ಕಳು ನಮ್ಮ ಮೂಲಕ ಬಂದಿದ್ದಾರೆ ಸರ್, ಆದ್ರೆ ನಮ್ಮವರಲ್ಲ. ಅದು ಸತ್ಯ. ನಾವು ಅರ್ಥ ಮಾಡ್ಕೊಳ್ಳಿ. ನನ್ನ ತಂದೆ ತಾಯಿಗಳು ರೈತಾಪಿ ವರ್ಗದವರು, ನಾನು ರೈತರಾಗಲಿಲ್ಲ, ಮೇಷ್ಟ್ರಾದ್ರೆ ಇನ್ನೊಂದು ವರ್ಗಕ್ಕೆ ಬಂದಿದ್ದೀನಿ ನಾನು, ಅಥವಾ ಸರ್ ಹಾಗೆ ನನ್ನ ಮುಂದಿನ ಪೀಳಿಗೆ ಶಿಕ್ಷಕರಾಗದೇ ಇರಬಹುದು, ಸಂಶೋಧಕರಾಗಬಹುದು. ಅವರ ಮನೋಭಾವನೆ ಗುರುತಿಸಿ ನಾವು ಪ್ರೋತ್ಸಾಹಿಸಬೇಕಾಗಿದೆ. ಆಟಗಾರನಾಗಬಹುದು, ಹೌದಾ? ನಾವು ಈ ತರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಹತ್ತಿರ ಸರ್. ಮತ್ತು ಎಲ್ಲ 100ಕ್ಕೆ 90% ಶಾಲಾ ಕಾಲೇಜುಗಳು ಎಲ್ಲ ಪೋಷಕ ವರ್ಗದವರು ಒಂದೇ ದೃಷ್ಟಿಕೋನದಲ್ಲಿದ್ದಾರೆ. ಯಾವುದು? ಜಾಬ್ ಓರಿಯೆಂಟೇಷನ್ ಎಜುಕೇಶನ್. ಅದನ್ನ ಬಿಟ್ರೆ ಸಹ, ಅದಕ್ಕೋಸ್ಕರ ನೀವು ಹೇಳಿದ ಪ್ರಶ್ನೆಗೆ ಸೂಕ್ತವಾಗಿ ಬಾಲ್ಯದಲ್ಲಿನೇ ಸಹ ಪ್ರೀ ಪ್ರೈಮರಿ ಸ್ಕೂಲ್, ಹಾಗಾಗಿ ಅಲ್ಲಿ ಮಕ್ಕಳನ್ನ ಹೆಚ್ಚು ಗಮನಿಸುವಿಕೆ ಆಗಬೇಕು ಮತ್ತು ಪೋಷಕರು ಹೆಚ್ಚು ಮಗುವಿನ ಜೊತೆ ಮಾತಾಡಬೇಕು, ತೊಡಗಿಸಿಕೊಳ್ಬೇಕು ಸರ್. ಆಗ ಮಗುವಿನ ಶಕ್ತಿ ಸಾಮರ್ಥ್ಯ ನಮ್ಮ ಬೆಳವಣಿಗೆ ನಮ್ಮ ಅರ್ಥ ಆಗುತ್ತೆ. ಆಗ ಮಗುವಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಆ ರೀತಿಯಾದಂತಹ ವಿಚಾರಗಳಿಗೆ ನಾವು ಪ್ರೋತ್ಸಾಹ ಮಾಡ್ಬೋದು, ಆ ರೀತಿಯ ವಿದ್ಯೆಯನ್ನು ನಾವು ಕೊಡ್ಬೋದು ಸರ್. ಖಂಡಿತ. ಅದೇ ನೀವು ಹೇಳಿದ್ರಿ. ಆದರೆ ಇವತ್ತಿನ ನಾವು ಹೇಳ್ತೀವಿ, ಹೇಳಿದಷ್ಟು ಸುಲಭ ಜೀವನ ಇಲ್ಲ ಈಗ. ಅದು ಹಳ್ಳಿನೂ ಆಗಿರ್ಬೋದು, ಪೇಟೆ ಆಗಿರ್ಬೋದು. ನಾವು ಹೇಳಿದಷ್ಟು ಸುಲಭವಾಗಿ ಜೀವನ ಹಂಗಿಲ್ಲ, ಹೌದಾ? ಅದ್ರ ನಡುವೆ ನನಗೆ ಅನಿಸ್ತಿರೋದು ಅಂತ ಹೇಳಿದ್ರೆ, ಜೀವನ ಇಲ್ಲ ಅನ್ನೋದು ಗೊತ್ತು. ಆದರೆ ಆ ಮಕ್ಕಳಿಗೆ ನಾನು ಹೇಳ್ದಂಗೆ ನನಗೆ ಗೊತ್ತಾಗ್ತಿರೋದು ಏನಂತ ಹೇಳಿದ್ರೆ, ಆ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ಹೇಳ್ತಿದ್ರೆ ನೀವು, ನಿಮಗೆ ಗುರುತಿಸುವಿಕೆ ಗೊತ್ತಾಗುತ್ತೆ. ಅಪ್ಪ ಅಮ್ಮಗೆ ಅದು ಗುರುತಿಸುವಿಕೆ ಗೊತ್ತಾಗೋದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಅದು ಗುರುತಿಸುವಿಕೆ ಗೊತ್ತಾಗೋದಿಲ್ಲ. ಅವ್ನು ಏನನ್ನ ಪ್ರಶ್ನೆ ಕೇಳ್ದ ಅಂತ ಇಟ್ಕ, ಅಪ್ಪ ಅದು ಏನಪ್ಪ ಅದೇ ಕುತ್ಕೊಳ್ಳ ಸುಮ್ಕೆ ಅದೇನು ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಾರೆ. ಅಂದ್ರೆ ಅವನನ್ನ ಫಸ್ಟ್ ಕರಬ್ ಮಾಡ್ಬಿಡೋದು, ಅಥವಾ ಅಪ್ಪ ಅಮ್ಮ ಗೊತ್ತಿರ್ತೋ ಗೊತ್ತಿಲ್ಲ. ಅದಕ್ಕೆ ನನಗೆ ಅನಿಸ್ತಿರೋದು ಅಂತ ಹೇಳಿದ್ರೆ, ಮಕ್ಕಳನ್ನ ಈಗ ನೀವೇನು ಬಹಳ ದೊಡ್ಡ, ಅದರಲ್ಲೂ ಹಳ್ಳಿ ಮಕ್ಕಳಿಗೆ ನಾನು ಕೇಳ್ತಿರೋದು. ನಾನು ಈ ಪೇಟೆ ಮಕ್ಳು ಹೆಂಗಿದ್ರು ಹೋಮ್ವರ್ಕ್ ಮಾಡ್ಕೊಂತ ಏನೋ ಮಾಡ್ತಾರೆ, ಮಕ್ಳು ಹೆಂಗೆ ಬೆಳಿತಾವೆ, ನನಗೆ ಇದಿಲ್ಲ. ಅದೇ ಹಳ್ಳಿಗಾಡಿನ ಮಕ್ಕಳಿಗೆ ರಿಸೀವಿಂಗ್ ಪವರ್ ಬಹಳ ಇರ್ತದೆ. ಅವ್ರು ಸುತ್ತಲೂ ಪರಿಸರ ನೋಡ್ತಾರೆ. ನಮ್ಮ ಪೇಟೆ ಮಕ್ಳು ಹಂಗಲ್ಲ, ಮನೆ ಹೋಮ್ವರ್ಕು ಬಿಟ್ರೆ ಸ್ಕೂಲ್
ಆದರೆ ಹಳ್ಳಿ ಮಕ್ಕಳಂಗಲ್ಲ. ಹೌದು ಸರ್. ಶಾಲೆ, ಮನೆ, ಇದು ಹೊಲ ಎಲ್ಲವಕ್ಕೂ ಓಡಾಡ್ತಿರ್ತವೆ. ಅದಕ್ಕೆ ನನಗೆ ಅನ್ಸುತ್ತೆ ಸಣ್ಣ ಮಗುವಿಗೆ ಇದ್ದಾಗಲೇ ಈ ನೀವೇನು ಹೇಳ್ಬೋದೇನೋ, ನನಗಂದ್ರೆ ಅರ್ಥ ಆಗ್ತಿಲ್ಲ. ಅಂದರೆ ಫಸ್ಟ್ ಮಕ್ಕಳಿಗೇನೆ ನನಗನ್ಸೋದು ಅಂತ ಹೇಳಿದ್ರೆ ಪಕ್ಕದ ಕುಂದಿಸ್ಕೊಂಡು ನೀವೇನು ಭಾಳ ಪಾಠ ಮಾಡೋದು ಬೇಕಾಗಿಲ್ಲ, ಅವ್ರು ಏನು ಹೇಳ್ಕೊಡೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೇನೋ. ಏನಪ್ಪ ಅಂತ ಹೇಳಿದ್ರೆ ಏನು ಹಚ್ತಾ ಇದ್ವಿ ಅಂತ ಇಟ್ಕೊಳ್ಳೋಣ ಈಗ ತರಕಾರಿ, ಆ ಮಗುಗೆ ಏನೋ ಒಂದು ಅನಿಸುತ್ತೆ. ಆ ಮಗನ ಕುಂದಿಸ್ಕೊಂಡೆ ನೋಡ ಇದು ಉಳ್ಳಾಗಡ್ಡೆ ಕಣ, ಅದು ರಿಸೀವಿಂಗ್ ಪವರ್ ಇದೆಯಲ್ಲ, ಇದು ಈರುಳ್ಳಿ. ನೀವು ಭಾಳಷ್ಟು ಜನ ಮಕ್ಕಳು ನೋಡಿ ಏನು ಪಪ್ಪ ಅಂತ ಕೇಳಿದ್ರೆ ಆ್ಯಪಲ್ ಅಂತ. ಆ್ಯಪಲ್ ಅಂತ ಹೇಳಿದ್ರೆ ಸೇಬು ಅಂತ ಹೇಳಿದ್ರೆ ಹೇಳಕ್ ಬರಲ್ಲ, ಸೇಬು ಅಂತ ಹೇಳೋದು ಗೊತ್ತಾಗೋದಿಲ್ಲ. ಆ್ಯಪಲ್ ಅಂತ ಹೇಳಿದ್ರೆ ಮತ್ತೆ ಆ್ಯಪಲ್ ಅಂತಾರೆ. ಅಂದರೆ ಈ ಮಟ್ಟದ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಮಕ್ಕಳಿಗೆ, ಅದು ಹಳ್ಳಿಗಾಡಿನ ಮಕ್ಕಳಿಗೆ ಯಾವ ಥರದ್ದು ನಾವು ಹೇಳ್ಕೊಡ್ಬೇಕು? ಖಂಡಿತ ಸರ್. ನಾನು ಪ್ರಾರಂಭದ ಪ್ರಶ್ನೆಗೆ ನಾನು ಚರ್ಚೆಯನ್ನು ವ್ಯಕ್ತಪಡಿಸಿದಾಗಲೇ ಅಭಿಪ್ರಾಯ ವ್ಯಕ್ತಪಡಿಸಿದಂತೆ ಸರ್, ಮಕ್ಕಳಲ್ಲಿ ಈ ವಿಷಯ ಯಾವ ವಿಷಯದ ಕಡೆ ಆಸಕ್ತಿ ಇದೆಯಾ ಸರ್ ಮೊದಲಾಗಿ ನಾವು ಗುರುತಿಸಬೇಕು. ಹುಟ್ಟಿದಾಗ ಮಗುವಿನ ಅಳುವಿನ ಶಬ್ದ ನಮ್ಮ ಕಿವಿ ಮೇಲೆ ಬೀಳುತ್ತೆ ಸರ್. 3-4 ತಿಂಗಳಿಂದ ಮಗು ತನ್ನ ಸುತ್ತಮುತ್ತಲ ಪರಿಸರದ ವ್ಯಕ್ತಿಗಳನ್ನ ನೋಡ್ತಾ ಅರ್ಥ ಮಾಡೋಕೆ ಪ್ರಯತ್ನಿಸ್ತಾ ಇರುತ್ತೆ ಸರ್. ನಂತರದ ಬಣ್ಣಗಳ ಕಡೆಗೆ ಬೇಗ ಆಕರ್ಷಿತ ಆಗುತ್ತೆ. ಮೊದಲನೇದಾಗಿ ಬಣ್ಣಗಳ ಕಡೆಗೆ ಮಗು ಆಕರ್ಷಿತ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕೆಂಪು ಬಣ್ಣದ ಕಡೆ, ಹಳದಿ ಬಣ್ಣದ ಕಡೆ, ನೀಲಿ ಬಣ್ಣದ ಕಡೆ ಮಗು ಆಕರ್ಷಿತ ಆಗ್ತಿರುತ್ತೆ ಸರ್. ಇದು ಪ್ರಕೃತಿಯ ಧರ್ಮ ಅಂತ ಅನ್ಕೊಳ್ಳೋದು. ಸರಿ, ಅದೇ. ಹಾಗಾಗಿ ನಂತರ ಬೇರೆ ಬೇರೆ ಬಣ್ಣಗಳ ಕಡೆ ಆಕರ್ಷಿತ ಆಗುತ್ತೆ ಸರ್. ನಾವು ಅಲ್ಲಿಂದಲೇ ನಾವು ಶಿಕ್ಷಣವನ್ನು ಅಥವಾ ಕಲಿಕೆಯನ್ನು ಶುರು ಮಾಡಬೇಕಾಗಿದೆ ಪೋಷಕರು ಮೊದಲನೇದಾಗಿ. ಸರ್, ಮಕ್ಕಳು ಶಾಲೆಯಲ್ಲಿ ಮನೆಯಲ್ಲಿ ನಾವು ಬಣ್ಣದ ಚೆಂಡುಗಳು ಇರ್ತವೆ ಕೊಡ್ತಕ್ಕಂಥದ್ದು. ಅದಕ್ಕೆ ನಾನು ಇಲ್ಲಿಂದಲೇ ಹೇಳ್ಬಿಡ್ತೀನಿ, ಮಕ್ಕಳ ಕೈಲಿ ಮೊಬೈಲನ್ನು ಕೊಡದೆ, ಮಕ್ಕಳ ಕೈಲಿ ಟಿವಿಯ ವಸ್ತುಗಳನ್ನ, ಟಿವಿಯ ರಿಮೋಟ್ಗಳನ್ನ ಕೊಡದೆ, ನಾವು ಮಕ್ಕಳ ಕೈಲಿ ಚೆಂಡುಗಳನ್ನು, ಸಣ್ಣ ಸಣ್ಣ ಚೆಂಡುಗಳನ್ನು ಕೊಡೋ ಮೂಲಕ ಸಣ್ಣ ಬಣ್ಣದ ಹೂದಾನಿಗಳನ್ನು ಸರ್, ಪ್ಲಾಸ್ಟಿಕ್ ಹೂಗಳು ಬರ್ತವೆ, ಬಟ್ಟೆಯ ಹೂಗಳಿದಾವೆ, ಹತ್ತಿಯ ಹೂಗಳು ಸಿಗ್ತವೆ ಸರ್, ಕೊಡ್ಬೋದು. ಮತ್ತೆ ಸಣ್ಣ ಬೊಂಬೆಗಳು ಸರ್. ಹುಲಿ, ಸಿಂಹ, ಕರಡಿ, ನಾವೇ ಟೆಡ್ಡಿ ಬೇರ್ಸ್ ಅಂತೀವಿ, ತುಂಬಾ ಆಕರ್ಷಣೆ ಮಕ್ಕಳಿಗೆ ಸರ್. ನೋಡಿ, ಯಾವುದೇ ಮಗು ಹುಲಿಯ ಆಟಿಕೆಯನ್ನು ಕೊಟ್ಟಾಗ ಅಥವಾ ಹುಲಿಯ ಒಂದು ಬೊಂಬೆ ನೀವು ಕೊಡಿ, ಮಗು ಭಯ ಪಡೋದಿಲ್ಲ. ಮಗುವಿಗೆ ಭಯ ಹುಟ್ಟಿಸೋದೇ ನಾವುಗಳು ಪೋಷಕರು. ಅದೇ ನೋಡಿ ಪ್ರಾಬ್ಲಮ್. 2 ವರ್ಷ 3 ವರ್ಷದ ನಂತರ ಆ ಹುಲಿಯನ್ನ ನೋಡ್ತಾ, ಅದು ನೋಡಿ ಆ ಹುಲಿಯ ಬೊಂಬೆನ, ದೊಡ್ಡ ಹುಲಿಯ ಬೊಂಬೆನ ಅಂತಾನೆ ನೀವು ಅದ್ರ ಮೇಲೆ ಅದು ಆವಚ್ಕೊಳ್ಳುತ್ತೆ, ಹಿಡ್ಕೊಳ್ಳುತ್ತೆ, ಕಚ್ಚುತ್ತೆ, ಪರಚುತ್ತೆ. ಅದನ್ನ ಹುಲಿ ಪರಚುತ್ತೆ ಅಂತ ಗೊತ್ತಿಲ್ಲ ಇದಕ್ಕೆ, ಅದು ಬೊಂಬೆ ಅನ್ನೋ ಕಾನ್ಸೆಪ್ಟ್ ಕೂಡ ಅದಕ್ಕಿರಲ್ಲ. ಆದ್ರೆ ಅದೊಂದು ಪ್ರಾಣಿ, ವಿಶೇಷವಾದ ಪ್ರಾಣಿ. ಯಾಕೆಂದ್ರೆ ಸುತ್ತಮುತ್ತ ಕೇವಲ ತಾಯಿಯನ್ನ, ತಂದೆಯನ್ನ, ಅಣ್ಣ, ಅಕ್ಕ, ಬಂಧು ಬಳಗವನ್ನು ನೋಡ್ತಾ ಇರೋ ಮಗುವಿಗೆ ವಿಶೇಷವಾದ ಆಕರ್ಷಣೆ ಆಗ್ಬಿಡ್ತವೆ ಆ ಪ್ರಾಣಿಗಳು. ಆಗ ಅದನ್ನ ಅದ್ರ ಮೇಲೆ ಬಿದ್ದು ಒಳಗಿಸ್ಬಿಡ್ತದೆ. ನಿಮ್ಮ ಮನೇಲಿ ಒಂದು ಸಾಕು ನಾಯಿ ಇದ್ರೆ ಅದರೆಡೆಗೆ ಮೊದಲು ಆಕರ್ಷಣೆ ಬೆಳೆಸ್ಕೊಳ್ಳೋದೆ ಆ ಮಗು, ನಾಯಿ ಕಡೆಗೆ. ಆ ನಾಯಿ ಕೂಡ ಅಷ್ಟೇನೆ, ಸಾಕು ನಾಯಿಗೆ ಆ ಮಕ್ಕಳಂದ್ರೆ ಅಷ್ಟು ಪ್ರೀತಿ ಆಗುತ್ತೆ. ಅದ್ರ ಜೊತೆ ಚಿನ್ನಾಟವನ್ನು ಆಡ್ತಕ್ಕಂಥವ್ರು ಬೇಕು. ಅದಕ್ಕೆ ಪ್ರಾಣಿಗಳೆಲ್ಲವೂ ಕೂಡ ಮುಗ್ಧತೆಯನ್ನು ಹೊಂದಿರುವಂಥವು. ಆ ಮಗುವು ಕೂಡ ಮುಗ್ಧತೆಯನ್ನ ಉಳ್ಳಂಥದ್ದು. ನಾವು ಮುಗ್ಧತೆಯನ್ನ ಕಳ್ಕೊಂಡಿರುವಂತಹವರು. ಹಾಗಾಗಿ ನಾವು ಮಕ್ಕಳಾದ ಮೇಲೆ ನಮಗೆ ಮಕ್ಕಳನ್ನು ನಾವು ಮುಗ್ಧತೆಯನ್ನ ಬೆಳೆಸಿಕೊಳ್ಳಬೇಕಾಗಿದೆ ಮಗುವಿನ ಬೆಳವಣಿಗೆಗಾಗಿ. ಹಾಗಾಗಿ ಸರ್ ಆ ಕಾಡು ಪ್ರಾಣಿಗಳೇ ಇರಲಿ, ಸಾಕು ಪ್ರಾಣಿಗಳೇ ಇರಲಿ, ಆ ಎಲ್ಲ ರೀತಿಯ ಬೊಂಬೆಗಳನ್ನು ನಾವು ಮನೆಯಲ್ಲಿ ಇಡಬೇಕು ಸರ್. ಮನೆಯಲ್ಲಿ ಬಂದಾಗ ನೀವು ಕಲಿಕೆಗೆ ವಿಚಾರ ಸಂಬಂಧಪಟ್ಟಂತೆ ಮುಂದುವರಿಸ್ತೇನೆ ಅಷ್ಟೇನೆ. ಮನೆ ಒಳಗಡೆ ಬಂದಾಗ ನಮಗೆ ಒಂದು ಶೂ ಅಲ್ಮೇರ ಇರುತ್ತೆ ಅಥವಾ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ ಸರ್. ಬಗೆಯ ಚಪ್ಪಲಿಗಳಿಗೆ ಒಂದು ಸ್ಟ್ಯಾಂಡ್ ಅಲ್ಲಿ ಇಟ್ಟಿರ್ತೀವಿ ನಾವು, ಅದಕ್ಕೆ ಸೂಕ್ತ ಸ್ಥಳ ಇಟ್ಟಿರ್ತೀವಿ ಸರ್. ಇನ್ನೂ ಒಳಗಡೆ ಬಂದಾಗ ನಮ್ಮ ದೇವರ ಕೋಣೆ ಇರುತ್ತೆ, ಸಂಪ್ರದಾಯ ಅಂತೆ ಬೇರೆ ಬೇರೆ ವರ್ಗದವರು ಕೋಣೆ ಇಟ್ಟಿರ್ತೀವಿ. ಅಲ್ಲಿ ನಮ್ಮ ದೇವರ ಇಷ್ಟವೋ ಕಷ್ಟವೋ ಎಲ್ಲವನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತೀವಿ. ಅದೇ ತರನಾಗಿ ನಮ್ಮ ಶೋಕೇಸ್ ಇರುತ್ತೆ ನಡುಮನೆಯಲ್ಲಿ. ಆ ಶೋಕೇಸ್ ಅಲ್ಲಿ ವಿಧ ವಿಧವಾದ ಫೋಟೋಗಳು, ವಿಧವಾದಂತಹ ನಮ್ಮ ಎಲ್ಲ ರೀತಿಯಾದ ಗಿಫ್ಟ್ ಐಟಮ್ಸ್ಗಳನ್ನ ಜೋಡಿಸಿರ್ತೀವಿ ಸರ್. ಮನೆಯಲ್ಲಿ ಆ ಮಗುವಿಗೆ ಬೇಕಾದಂತಹ ಯಾವುದಾದ್ರೂ ನಾವು ಆಟಿಕೆಗಳನ್ನ ಜೋಡಿಸಿದ್ದೇವ, ಮಗುವಿಗೆ ಬೇಕಾದಂತಹ ಆಕರ್ಷಣೀಯವಾದಂತಹ ಆ ಪ್ರಾಣಿಗಳ ಚಿತ್ರವನ್ನು ಜೋಡಿಸಿದ್ದೇವ, ತರಕಾರಿಗಳಂದ್ರೆ ನೀವು ತರಕಾರಿಗಳ ಚಿತ್ರಗಳನ್ನು ಇಟ್ಟಿದ್ದೇವ, ಹಣ್ಣುಗಳ ಚಿತ್ರಗಳನ್ನು ಇಟ್ಟಿದ್ದೇವ? ಇಲ್ಲ ಅನ್ನಲ್ಲ, ತುಂಬಾ ಕಡಿಮೆ. ಹಾಗಾಗಿ ನಾನು ಅದನ್ನೇ ಹೇಳ್ತಿರೋದು, ಕನ್ನಡ ವರ್ಣಮಾಲೆಯ ಚಿತ್ರಗಳು ಸಿಗ್ತಾವೆ ಸಣ್ಣ ಸಣ್ಣ. ನಿಮ್ಮ ಮುಂದೆ ಎಲ್ಲ ತೋರಿಸಿದೆ ನಿಮಗೆಲ್ಲ, ಎಲ್ಲ ತಂದು ತೋರಿಸ್ತೆ ನಿಮಗೆ. ನೀವೆಲ್ಲ ನೋಡಿ ತುಂಬಾ ಖುಷಿ ಪಟ್ರಿ. ವಿಧವಾದ ತರಕಾರಿಯ ಚಿತ್ರಗಳನ್ನ ನೋಡಿ ಖುಷಿ ಪಟ್ರಿ, ಪ್ರಾಣಿಗಳನ್ನ, ಇಂಥ ಸಣ್ಣ ಪುಸ್ತಕಗಳ ಒತ್ತಿಗಳನ್ನ ನಮ್ಮ ಮನೆಯಲ್ಲಿ ಶೋಕೇಸ್ಗಳಲ್ಲಿ
ಇಟ್ಟದ್ದೇ ಆದ್ರೆ ಇದ್ರೆಡೆ ಮಕ್ಕಳು ಆಕರ್ಷಣೆಯನ್ನ ಬೆಳೆಸ್ಕೊಳ್ಳುತ್ತೆ. ಆಗ ಕಲಿಕೆ ತನಗೆ ತಾನೇ ಆಗ್ತಾ ಇರುತ್ತೆ. ಯಾಕಂದ್ರೆ ತನಗೆ ಇಷ್ಟವಾದದ್ದು ಸಿಕ್ಕಾಗ ಕಲಿಕೆ ಸುಲಲಿತವಾಗ್ತಾ ಹೋಗುತ್ತೆ, ಸಹಜವಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸರ್ ಪೋಷಕರುಗಳು ಸಹನೆಯನ್ನ ಬೆಳೆಸ್ಕೊಳ್ಬೇಕಾಗಿದೆ, ಮಕ್ಕಳೊಂದಿಗೆ ಮುಗ್ಧತೆಯಿಂದ ವರ್ತಿಸಬೇಕಾಗಿದೆ. ಯಾಕೆಂದ್ರೆ ಮಗುವಿನ ಜೊತೆ ಮಗುವಾಗಬೇಕೇ ಹೊರತು ನಾವು ಮಗುವನ್ನ ನಮ್ಮ ದಾರಿಗೆ ನಮ್ಮಂತೆ ಅನ್ಕೋಬಾರ್ದು. ನಮ್ಮಂತೆ ಆಗ್ಬೇಕು ಅಂದ್ರೆ ಆಗೋದಕ್ಕೆ 20 ವರ್ಷ ಸಮಯ ಇದೆ ಅದಕ್ಕೋಸ್ಕರ. ಹಾಗಾಗಿ ಮಗುವಿನಲ್ಲಿರುವಂತಹ ಎಲ್ಲ ಶಕ್ತಿ ಚೈತನ್ಯಗಳು ಹೊರಹೊಮ್ಮಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಈ ತರದ ಎಲ್ಲ ಆಟಿಕೆಗಳನ್ನ, ಪುಸ್ತಕಗಳನ್ನ, ಮೆಟೀರಿಯಲ್, ನಾವು ಏನು ಲರ್ನಿಂಗ್ ಮೆಟೀರಿಯಲ್ ಅಂತ ಕರಿತೀವಲ್ಲ, ಅವನ್ನೆಲ್ಲವನ್ನು ಮನೆಯಲ್ಲೇ ಕೊಡಿಸ್ಬೇಕಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾದ್ರೆ ಕಲಿಕೆಯಡೆಗೆ ಅದು ಆಕರ್ಷಿತ ಆಗುತ್ತೆ. ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಹೊರವಿಲ್ದಾಗೆ 3-4 ವರ್ಷಕ್ಕೇನೆ ನಮ್ಮ ಮಗುವಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಆಯ್ತು, ವಾಹನಗಳ ಹೆಚ್ಚಿನ ಆಕರ್ಷತೆ ಆಯ್ತು ಅನ್ಕೊಳ್ಳಿ ನಿಮ್ಮ ಮಗು, ಅವನ ಟೆಕ್ನಿಕಲಿ ಅವನ ಮೈಂಡ್ ಓಡ್ತಾ ಇದೆ, ಅವನನ್ನ ಆ ದೃಷ್ಟಿಯಲ್ಲಿ ನಾವು ಬೆಳೆಸಬೇಕಾಗಿದೆ ಅಂತ ಅನ್ಕೋಬಹುದು. ಹೌದು, ಪ್ರಾಣಿಗಳ ಕುರಿತಂತೆ ಕಾಳಜಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಅವನಿಗೆ ಶಿಕ್ಷಣ ಕೊಡಿಸೋಕೆ ನಾವು ಮುತುವರ್ಜಿ ವಹಿಸ್ಬೋದು. ವಿಜ್ಞಾನ ವಿಷಯದಲ್ಲಿ ಅವನಿಗೆ ನಾವು ಆಸಕ್ತಿಯನ್ನು ಬೆಳೆಸ್ಬೋದು. ಈ ತರನೆಲ್ಲ ಮುಂದೆ ಚರ್ಚೆನ ಮುಂದುವರಿಸ್ಬೋದು ಸರ್, ಖಂಡಿತ. ಅದೇ ಗೆಳೆಯರೆ, ಇಷ್ಟೊತ್ತು ನಮ್ಮ ಜೊತೆಗೆ ಮಾಸ್ಟ್ರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ನನ್ನದು ಅದೇ ಪಾಯಿಂಟ್ ಏನಂತ ಹೇಳಿದ್ರೆ, ಹಳ್ಳಿಗಾಡಿನ ಮಕ್ಕಳು ಅವ್ರ ಮನೆಗೆ ಏನಿರ್ತದೋ ಕಲರ್ಸ್ಗಳು, ಅಥವಾ ಅವ್ರ ಮನೆಯೊಳಗೆ ಅವರು ತಂದಿದ್ದ ತರಕಾರಿನೂ ಅಥವಾ ಇನ್ನೊಂದು ಮತ್ತೊಂದು ಅಥವಾ ಹೊಲದಲ್ಲಿ ಬೆಳೆದಿರೋಂಥದ್ದು ಏನಿದೆಯೋ ಅದು ತಮ್ಮ ತೋರಿಸ್ರಿ. ಆಮೇಲೆ ಆ ಮಕ್ಕಳಿಗೆ ನೀವು ಹೊಲಕ್ಕೆ ಕರ್ಕೊಂಡೋದಾಗ ಇಂಥಂಥದ್ದಂತ ಹೇಳಿಬಿಟ್ರೆ ನೀವು ಸಾಕು, ಆ ಮಕ್ಕಳಿಗೆ ಅರ್ಥ ಆಗುತ್ತಂತೆ ಹೇಳ್ತಾ ಈ ಎಪಿಸೋಡನ್ನು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇದೇ ಮಾಸ್ಟರ್ ಜೊತೆಗೆ ಗೀತೆಗಳ ಬಗ್ಗೆ ಮತ್ತು ಮಕ್ಕಳನ್ನ ಇನ್ನು ಹೆಂಗೆ ಹೈಸ್ಕೂಲ್ಗಳಲ್ಲಿ ಮತ್ತು ಯಾವುದೋ ಪ್ರೈಮರಿ ಸ್ಕೂಲ್ಗಳಲ್ಲಿ ಏನು ಹೇಳ್ಕೊಡ್ಬೋದು ಅಂತ ಹೇಳೋಣ ಅಂತೇಳಿ ನಾನು ಶರಣಾರ್ಥಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತುಂಬ ಸಂತೋಷ ಆಯಿತು.